51 ವರ್ಷದ ಹಿಂದೆ ಇವತ್ತು ಅಂದ್ರೆ ಏಪ್ರಿಲ್ 4ನೇ ತಾರೀಕು ಇಡೀ ಪ್ರಪಂಚನೇ ಬದಲಾಗುವಂತಹ ಒಂದು ಇನ್ವೆನ್ಷನ್ ಆಗುತ್ತೆ. ಅದೇನು ಅಂತ ನಿಮಗೆ ಗೊತ್ತಾ? 1975 ಏಪ್ರಿಲ್ 4ನೇ ತಾರೀಕು ಮೈಕ್ರೋಸಾಫ್ಟ್ ಅನ್ನೋ ದೈತ್ಯ ಕಂಪನಿ ಹುಟ್ಕೊಳ್ಳುತ್ತೆ. ಹೌದು, ಇವತ್ತು ಮೈಕ್ರೋಸಾಫ್ಟ್ ಕಂಪನಿಯ ಹ್ಯಾಪಿ ಬರ್ತ್ಡೇ. ಎಡ್ ರಾಬರ್ಟ್ ಅವರ ಬಳಿ 1975ರಲ್ಲಿ ಒಂದು ಸಣ್ಣ ಕಂಪ್ಯೂಟರ್ ಇರುತ್ತೆ, ಆದ್ರೆ ಅದರೊಳಗೆ ಸಾಫ್ಟ್ವೇರ್ ಇರೋದಿಲ್ಲ. ಇದರ ಬಗ್ಗೆ ಅವರು ಆಗಿನ ಕಾಲದ ಫೇಮಸ್ ಮ್ಯಾಗಝಿನ್ ಗಳಲ್ಲಿ ಪಬ್ಲಿಷ್ ಕೂಡ ಮಾಡಿರ್ತಾರೆ. ಇದನ್ನ ನೋಡಿದಂತಹ ಪೌಲ್ ಆಲನ್ ಅವರು ತನ್ನ ಬಾಲ್ಯದ ಗೆಳೆಯನಾದಂತಹ ಬಿಲ್ ಗೇಟ್ಸ್ ಅವರ ಜೊತೆಗೆ ರಾಬರ್ಟ್ ಅವರನ್ನ ಭೇಟಿ ಮಾಡ್ತಾರೆ. ನಮ್ಮ ಹತ್ರ ಆಲ್ರೆಡಿ ಸಾಫ್ಟ್ವೇರ್ ಇದೆ ಅಂತ ಹೇಳ್ತಾರೆ, ಆದ್ರೆ ನಿಜವಾಗ್ಲೂ ಅವತ್ತು ಅವರ ಹತ್ರ ಸಾಫ್ಟ್ವೇರ್ ಅಲ್ಲ, ಕಂಪನಿಯ ಆಫೀಸು ಇರೋದಿಲ್ಲ, ಕಂಪನಿನೇ ಇರೋದಿಲ್ಲ. ಬಿಲ್ ಗೇಟ್ಸ್ ಅವರ ಗ್ಯಾರೇಜ್ ಅಲ್ಲಿ ಒಂದು ಕಂಪನಿಯನ್ನ ಓಪನ್ ಮಾಡ್ತಾರೆ, ಅದೇ ಮೈಕ್ರೋ ಕಂಪ್ಯೂಟರ್ ಅಂಡ್ ಸಾಫ್ಟ್ವೇರ್ ಅಂತ. ಮುಂದೆ ಹೋಗಿ ಅದೇ ಮೈಕ್ರೋಸಾಫ್ಟ್ ಆಗುತ್ತೆ. ಬಿಲ್ ಗೇಟ್ಸ್ ಅವರು 31ನೇ ವಯಸ್ಸಿಗೆ ಬಿಲಿಯನೇರ್ ಆಗಿ ಪ್ರಪಂಚದ ಅತಿ ಕಿರಿಯ ಶತಕೋಟ್ಯಾಧಿಪತಿ ಆಗ್ತಾರೆ. ಆದ್ರೆ ಈಗ ಅವರೇ F-15 ಫೈಲ್ ಅಲ್ಲಿ ಸಿಕ್ಕಾಕೊಂಡಿರೋದು ವಿಪರ್ಯಾಸ. ಅವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ನಮ್ಮ ಇನ್ಫಾರ್ಮೇಟಿವ್ ಕನ್ನಡಿಗ ಪೇಜ್ ಅನ್ನ ಫಾಲೋ ಮಾಡಿ.